ಹೆಲೋ ಬೆಂಗಳೂರು, ವೆಲ್ಕಮ್ ಟು ಯುವರ್ ಚಾಯ್ಸ್. ಇವಾಗ ನಮ್ಮ ಹತ್ರ ಮಿಡ್ ವರ್ಜನ್ ಟೊಯೋಟಾ ಗ್ಲಾನ್ಸಾ ಬಂದಿದೆ. ಅದಕ್ಕೆ ಫುಲ್ ನಾವು ಟಾಪ್ ಎಂಡ್ ಮಾಡಿದೀವಿ. ಏನೇನ್ ಮಾಡಿದೀವಿ ಅಂತ ತೋರಿಸ್ಕೊಳ್ತೀನಿ ನೋಡಿ. 10 ವಾಟ್ಸ್ LED ಇನ್ಸ್ಟಾಲ್ ಮಾಡಿದೀವಿ. ಇದರಲ್ಲಿ IQ+ ಆಡಿಯೋ 2 ವರ್ಷ ವಾರಂಟಿ ಬರುತ್ತೆ. ಆಮೇಲೆ ಮೈ ಟಿವಿಎಸ್ 264GB RAM ಸಿಸ್ಟಮ್ ಮೈ ಟಿವಿಎಸ್ ಇನ್ಸ್ಟಾಲ್ ಮಾಡಿದೀವಿ. ಅಪ್ ಮಾಡಲ್ IQ ಇನ್ಸ್ಟಾಲ್ ಮಾಡಿದೀವಿ. ನ್ಯೂ ಹೊಸ ಕ್ಯಾಮ್ರಾ IQ+ AI ಇಂಟೆಲಿಜೆನ್ಸಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದೀವಿ. 4 ಡೋರ್ ಬ್ಲೋಪಾಂಗ್ ಕಾಂಪೋನೆಂಟ್ ಇನ್ಸ್ಟಾಲ್ ಮಾಡಿದೀವಿ. ಗಾರ್ವಾರ್ ಸನ್ಫಿಲ್ಮ್ ಫ್ರಂಟಿ ರೋಲ್ ಇನ್ಸ್ಟಾಲ್ ಮಾಡಿದೀವಿ. ಇದರಲ್ಲಿ ಸೈಡ್ ಇಂಟರ್ನ್ಯಾಷನಲ್ ಪೇಪರ್ ಇನ್ಸ್ಟಾಲ್ ಮಾಡಿದೀವಿ. ಅದಾದ್ಮೇಲೆ ನೋಡಿ, ಸೈಡ್ ವ್ಯೂ ನೋಡೋಕೆ ಹೋದ್ರೆ ನೀವು ಡೋರ್ ವೈಸರ್ಸ್ ಇನ್ಸ್ಟಾಲ್ ಮಾಡಿದೀವಿ. ಜೆಲ್ ಸ್ಟಿಕರ್ ಸೇಫ್ಟಿಗೋಸ್ಕರ ಇನ್ಸ್ಟಾಲ್ ಮಾಡಿದೀವಿ. ಸನ್ಫಿಲ್ಮ್ ನೋಡಬಹುದು, ವಿತ್ ಸೀಲ್ ಬರುತ್ತೆ ಗಾರ್ವಾರ್ದು. ಇಂಟೀರಿಯರ್ ನೋಡಕ್ ಹೋದ್ರೆ ನಾವು ಸೀಟ್ ಕವರ್ ಇನ್ಸ್ಟಾಲ್ ಮಾಡಿದೀವಿ. ಫುಲ್ಲಿ ಕಸ್ಟಮೈಸ್ ಕಲರ್ ಜೊತೆ ಥ್ರೆಡ್ ಕೂಡ ಕಸ್ಟಮೈಸ್ ಇರುತ್ತೆ ನಮ್ಮ ಹತ್ರ. ಆಮೇಲೆ ಫ್ಲೋರ್ ಮ್ಯಾಟ್ ಇನ್ಸ್ಟಾಲ್ ಮಾಡಿದೀವಿ. ನೋಡಬಹುದು, ಇಲ್ಲಿ ಕಾಂಪೋನೆಂಟ್ಸ್ ಇನ್ಸ್ಟಾಲ್ ಮಾಡಿರೋದು ಫುಲ್ ಜೆನ್ಯೂನ್ ಆಗಿ ಬರುತ್ತೆ. ಇದು ಮಿಡ್ ವರ್ಷನ್ ಗಾಡಿ. ಇದಕ್ಕೆ ಕ್ರೂಸ್ ಕಂಟ್ರೋಲ್ ಬರಲ್ಲ. ಸ್ಟೇರಿಂಗ್ ಮೌಂಟ್ ಬರುತ್ತೆ, ಬಟ್ ಕ್ರೂಸ್ ಕಂಟ್ರೋಲ್ ಬರಲ್ಲ. ಇದಕ್ಕೆ ನಾವು ಕ್ರೂಸ್ ಕಂಟ್ರೋಲ್ ಇನ್ಸ್ಟಾಲ್ ಮಾಡಿದೀವಿ. ಇಲ್ಲಿ ನೋಡಬಹುದು, ನೀವು ಕ್ರೂಸ್ ಕಂಟ್ರೋಲ್ ಆಕ್ಟಿವೇಟ್ ಆಗುತ್ತೆ. ಇಲ್ಲಿ ನೋಡಬಹುದು, ಮೀಟರ್ ನಲ್ಲಿ ಕ್ರೂಸ್ ಆಕ್ಟಿವೇಟ್ ಆಗುತ್ತೆ, ತಿರ್ಗಾ ಇದು ಹೋಗುತ್ತೆ. ಆಕ್ಟಿವೇಟ್ ಮಾಡಿಬಿಟ್ಟು ನೀವು ಇದರಲ್ಲಿನೇ ರೈಸ್ ಇನ್ಕ್ರೀಸ್ ಮಾಡಬಹುದು, ಸೆಟ್ ಮಾಡಬಹುದು. ಬ್ಯಾಕ್ ಪ್ರೊಫೈಲ್ ನೋಡೋದ್ರೆ ನಾವು ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದೀವಿ, ಸೇಮ್ ಕಂಪ್ಲೀಟ್ ಪ್ಲೇಸ್ಮೆಂಟ್ ಹತ್ರನೇ. ಆಮೇಲೆ ರಿಫ್ಲೆಕ್ಟರ್ಸ್ ಆಗಿದೀವಿ, ಇಂಡಿಕೇಟರ್, ಪಾರ್ಕಿಂಗು, ಬ್ರೇಕ್ 3 ಇದರಲ್ಲಿನೇ ಬಂದ್ಬಿಡುತ್ತೆ. ವಿತ್ ಜೆನ್ಯೂನ್ ಫಿಟ್ಟಿಂಗ್, ವೈರ್ ಕಟಿಂಗ್, ವೈರ್ ಸ್ಕಿನ್ನಿಂಗ್ ಏನಿಲ್ಲ ಅದಕ್ಕೆ.